ನಮಸ್ತೆ ಮಿತ್ರರೇ, ಇವತ್ತು ಮಳೆಗಾಲದ ಇನ್ನೊಂದು ಅಡಿಗೆಯೊಂದಿಗೆ ಬಂದಿದ್ದೇನೆ. ನಾವು ಕರಾವಳಿಗರು ಹೆಚ್ಚಾಗಿ ಮಾಡುವಂತಹ ಒಣ ಮೀನು ಮತ್ತು ಮಾವಿನ ಹಣ್ಣು. ಇವತ್ತು ನಾನು ಬಲ್ಯಾನನ್ನು ಬಳಸಿ ಹೇಗೆ ಮಾವಿನ ಹಣ್ಣನ್ನು ಸೇರಿಸಿ ಮಾಡುವಂತಹ ಒಂದು ರುಚಿಕರವಾದ ಪದಾರ್ಥ, ರಸ ಅಂತ ಹೇಳ್ಬೋದು, ಒಂದು ಬಟ್ಟಲೂಟ ಮಾಡ್ಬೋದು ಅಂತಹ ಒಂದು ಟೇಸ್ಟಿಯಾದ ಒಂದು ಗ್ರೇವಿ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಮಂಗಳೂರು, ಉಡುಪಿ, ಕುಂದಾಪುರ ಶೈಲಿಯ ಈ ರುಚಿಕರವಾದ ಒಂದು ಒಣ ಮೀನಿನ ರಸ ಹೇಗೆ ಮಾಡುವುದು ಎಂದು ನೋಡೋಣ. ಮಿತ್ರರೇ, ಇನ್ನು ಕಾಟು ಮಾವಿನ ಹಣ್ಣು ಮುಗಿಯುವ ಸಮಯವಾಯಿತು. ಮಳೆ ಜೋರಾಗಿ ಬರ್ತಾ ಉಂಟು. ತುಂಬ ಮರದಿಂದ ಈ ಮಾವಿನ ಕಾಯಿಗಳು ಬೀಳ್ತಾ ಇವೆ. ಹಾಗಿರುವಾಗ ಇವತ್ತು ನಾನು ನಮ್ಮ ಕರಾವಳಿ ಶೈಲಿ ಅಂದರೆ ಮಂಗಳೂರು ಶೈಲಿಯ ಒಂದು ಸ್ಪೆಷಲ್ ಆದ ಈ ಬಲ್ಯಾರನ್ನು ಉಪಯೋಗಿಸಿ ಈ ಕಾಟು ಮಾವಿನ ಹಣ್ಣಿನ ಒಂದು ರುಚಿಕರವಾದ ಗ್ರೇವಿಯನ್ನು ಮಾಡ್ತಿದ್ದೇನೆ. ರಸ ಅಂತ ಹೇಳ್ಬೋದು, ಬಹಳ ಚೆನ್ನಾಗಿ ಆಗ್ತದೆ. ಸೊ ಬಲ್ಯಾರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಬಲ್ಯಾರಿನಿಂದ ಚಟ್ನಿ ಮಾಡ್ತೇವೆ. ಮತ್ತು ಇದನ್ನು ಕೆಂಡದಲ್ಲಿ ಸುಟ್ಟು ಅದಕ್ಕೊಂದು ತೆಂಗಿನ ಎಣ್ಣೆ ಹಾಕಿ ಒಂದು ಗಂಜಿ ಒಟ್ಟಿಗೆ ತಿಂದರೆ ಅದು ಸಹ ಬಹಳ ರುಚಿಕರವಾಗಿರ್ತದೆ. ಚಟ್ನಿ ಅಂತೂ ಸೂಪರ್ಬು. ಇವತ್ತು ಈ ಮಾವಿನ ಹಣ್ಣಿನೊಟ್ಟಿಗೆ ಅದನ್ನು ಬಳಸಿ ನಾನು ಮಾಡ್ತಾ ಇದ್ದೇನೆ. ಬೇಕಾಗುವ ಸಾಮಗ್ರಿಗಳನ್ನು ನೋಡಿ. ಸ್ವಲ್ಪ ನಮಗೆ ಈ ಕರಿ ಲೀವ್ಸ್ ಬೇಕು, ಸ್ವಲ್ಪ ಹಳದಿ ಬೇಕು, ಸ್ವಲ್ಪ ತೆಂಗಿನ ತುರಿ, ಒಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿ ಬೇಕು, ಅಂದರೆ ಒಂದು ತೆಂಗಿನಕಾಯಿಯ ಅರ್ಧದಷ್ಟು, ಮತ್ತು 5-6 ಇದು ನಿಮ್ಮ ಖಾರಕ್ಕೆ ತಕ್ಕ ಒಂದು 6 ಬ್ಯಾಡ್ಗೆ ಮೆಣಸು, ಮತ್ತೊಂದು ರೌಂಡ್ 2 ಮೆಣಸು ಬೇಕು. ಇಲ್ಲಿ ಜೀರಿಗೆ ಒಂದು ಅರ್ಧ ಚಮಚದಷ್ಟು, ಒಂದು 3 ಈ ಬೆಳ್ಳುಳ್ಳಿ. ಮತ್ತು ನಿಮ್ಮ ಈ ಮಾವಿನ ಹಣ್ಣು ಹುಳಿಯಾಗಿದ್ದರೆ ಈ ಹುಳಿ ಬೇಡ, ಇದು ಸ್ವಲ್ಪ ತುಂಬ ಸಿಹಿ ಇದ್ದರೆ ಸ್ವಲ್ಪ ಒಂದು ಪೀನಟ್ ಗಾತ್ರದ ಅಂದರೆ ಕಡಲೆಕಾಯಿ ಗಾತ್ರದ ಸ್ವಲ್ಪ ಹುಳಿ ಬೇಕಾಗ್ತದೆ. 2 ಚಮಚದಷ್ಟು ಕೊತ್ತಂಬರಿ ಬೇಕು ನಮಗೆ. ಇನ್ನು ಮೆಂತೆ ಒಂದು 1/4 ಚಮಚ, ಒಂದು ಅರ್ಧ ಚಮಚದಷ್ಟು ನಮಗೆ ಕರಿ ಮೆಣಸು ಬೇಕು, ಮತ್ತು ಜೀರಿಗೆ ಹೇಳಿದೆ. ಇನ್ನು ಇಂಪಾರ್ಟೆಂಟ್ ಹೇಳಿದರೆ ಓಮ, ಒಂದು ಅರ್ಧ ಚಮಚದಷ್ಟು ಓಮ ಬೇಕು ನಮಗೆ. ಓಮ ಮಸ್ಟ್. ಯಾವುದಕ್ಕೆ ಹೇಳಿದರೆ ಇದನ್ನು ಉಪಯೋಗಿಸುವಾಗ ನಮಗೇನು ಹೊಟ್ಟೆಯ ಉಬ್ಬರ ಅಥವಾ ಹೊಟ್ಟೆ ನೋವು ಬರದ ಹಾಗೆ ಈ ಓಮ ಹಾಕಲೇಬೇಕು. ಹಾಗಾದರೆ ಮೊದಲಿಗೆ ನಾನು ಈ ಒಂದು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು ರೆಡಿ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಮಾವಿನ ಹಣ್ಣಿನ ಸಿಪ್ಪೆಲ್ಲ ತೆಗೆದಿದ್ದೇನೆ. ಸ್ವಲ್ಪ ಈ ಸಿಪ್ಪೆಯನ್ನು ಸಹ ಚೆನ್ನಾಗಿ ಕಿವುಚಿಕೊಂಡು ಇದರ ನೀರನ್ನು ಪುನಃ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ನಾವು ಇದಕ್ಕೊಂದು ಅರ್ಧ ನೀರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತೇನೆ. ಅದರ ಮೊದಲು ನಾನೇನು ಮಾಡ್ತೇನೆ ಹೇಳಿದರೆ, ಇಲ್ಲಿ ನೋಡಿ ಈ ಬಲ್ಯಾರನ್ನು ಇದು ಇಷ್ಟು ನಮಗೆ ಬೇಡ, ಅಂದರೆ ನೀವು ತುಂಬ ಮಂದಿ ಇದ್ದರೆ ನಿಮಗೆ ಇಷ್ಟು ಬೇಕಾಗ್ತದೆ. ನಾನೀಗ ಇಲ್ಲಿ ಒಬ್ಬಳಿರೋದು, ಅಂದರೆ ನನ್ನ ಹಸ್ಬೆಂಡ್ ಇದನ್ನು ತಿನ್ನೋದಿಲ್ಲ, ಯಾವುದನ್ನು ಸಹ ತಿನ್ನೋದಿಲ್ಲ, ವೆಜಿಟೇರಿಯನ್ ಅವರು. ಈಗ ನಾನು ಇದನ್ನು ಈ ಬಿಸಿ ನೀರಿನ ಒಳಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇಟ್ಕೊಳ್ತೇನೆ. ಅಂದರೆ ಅದರ ಸಿಪ್ಪೆಯನ್ನು ತೆಗಿಲಿಕ್ಕುಂಟು. ಮತ್ತೆ ಏನು ಮಾಡಬೇಕಂತ ತೋರಿಸ್ತೇನೆ. ಇದಕ್ಕೆ ನೀರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕ್ಕೊಳ್ತೇನೆ. ಇನ್ನು ಮುಚ್ಚಳವನ್ನು ಮುಚ್ಚಿಕೊಂಡು ಇದನ್ನು ಗ್ಯಾಸನ್ನು ಉರಿಸಿಕೊಂಡು ಬೇಯಿಸ್ಕೊಳ್ಳೋಣ. ಇಲ್ಲಿ ಇದು ಆಗ್ತಾ ಇರುವಾಗ ಇಲ್ಲಿ ನೋಡಿ, ಇದು ನೀರಿನಲ್ಲಿ ಹಾಗೆ ಉಂಟು, ಅದು ಹಾಗೆ ಇರಲಿ. ಇಲ್ಲಿ ಮಸಾಲೆಗೆ ನಾವು ರೆಡಿ ಮಾಡಲಿಕ್ಕೊಂದು ಕಬ್ಬಿಣದ ಬಾಣಲೆಯನ್ನು ಇಟ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಕೇವಲ 1 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. ಸಣ್ಣ ಟೀ ಸ್ಪೂನ್ನಷ್ಟು ಎಣ್ಣೆ. ಇನ್ನು 2 ಊರ ಮೆಣಸು, ಒಂದು 4-5 ಈ ಬ್ಯಾಡ್ಗೆ ಮೆಣಸು. ಇಷ್ಟನ್ನು ಚೆನ್ನಾಗಿ ನಾವು ಹುರ್ಕೊಳ್ಳೋಣ. ಇದನ್ನು ಹುರ್ಕೊಳ್ಳೋಣ.
ಮೆಣಸು ಒಳ್ಳೆ ಉಬ್ಬಿ ಬರುವಾಗ ನಾವು ಇದಕ್ಕೆ ಈ ಕೊತ್ತಂಬರಿ ಬೀಜ, ಮೆಂತೆ, ಕಾಳು ಮೆಣಸು, ಜೀರಿಗೆ ಇಷ್ಟನ್ನು ಒಟ್ಟಿಗೆ ಹಾಕೊಳ್ಳೋಣ. ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಒಳ್ಳೆ ಘಮ ಬರುವ ಹಾಗೆ ಹುರಿಬೇಕು. ಇಲ್ಲಿ ಸಹ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ್ರೆ ಬಹಳ ಉತ್ತಮ ಪರಿಮಳ ಆಗ್ತದೆ. ಆಚೆಯಿಂದ ಮಾವಿನ ಹಣ್ಣು ಬೇಯ್ತಾ ಉಂಟು. ಇಲ್ಲಿ ಮಸಾಲೆಗೆ ನಾನು ರೆಡಿ ಮಾಡಿಕೊಳ್ತಿದ್ದೇನೆ. ಹೀಗೆ ಇದನ್ನು ಚೆನ್ನಾಗಿ ಹುರಿಬೇಕು. ಇನ್ನು ಇದೆಲ್ಲ ಒಂದು ಘಮ ಬರುವಾಗ, ಅಂದರೆ ಸ್ವಲ್ಪ ಒಂದು ಪರಿಮಳ ಬರುವಾಗ ಇದಕ್ಕೆ ಈ ನಾವು ಏನು ಓಮವನ್ನು ಇಟ್ಟಿದ್ದೇನೆ ಇದನ್ನು ಲಾಸ್ಟಿಗೆ ಈಗ ಕೊನೆಗೆ ಹಾಕ್ಕೊಳ್ಬೇಕು. ಓಮವನ್ನು ಹಾಕ್ಕೊಂಡು ಆಫ್ ಮಾಡಿಕೊಳ್ಬೇಕು. ಅದು ಸ್ವಲ್ಪ ಅದು ಕರಟಬಾರ್ದು, ಅದರಿಂದಾಗಿ ಲಾಸ್ಟಿಗೆ ಓಮ ಹಾಕಬೇಕು. ಇನ್ನು 3 ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಒಂದು ಪಿಂಚ್ ಆಫ್ ಹಳದಿ ಹಾಕ್ತಿದ್ದೇನೆ. ಇನ್ನು ಆಫ್ ಮಾಡಿಕೊಂಡ ಮೇಲೆ ನಾವು ಒಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿಯನ್ನು ಇದಕ್ಕೆ ಹಾಕೊಳ್ಳೋಣ. ಹಾಕ್ಕೊಂಡು ಅದರ ಬಿಸಿಯಲ್ಲಿಯೇ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಯಾವ ತೆಂಗಿನ ತುರಿ, ತುಂಬ ತೆಂಗಿನ ತುರಿ ಸಹ ಹಾಕ್ಕೊಳ್ಬೇಡಿ. ಅದಾದಲ್ಲಿ ಒಂದು ನಮಗೆ ಎಷ್ಟು ಅರ್ಧ, ನಾನು ಹೇಳಿದ್ದೇನೆ ಒಂದು ತೆಂಗಿನಕಾಯಿ ಅರ್ಧದಷ್ಟು ಸಾಕು. ಇಷ್ಟಾಗುವಾಗ ಇದನ್ನು ಇನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಮಸಾಲೆ ತಣ್ಣಗಾಗ್ತಾ ಇರುವಾಗ ಇಲ್ಲಿ ನೋಡಿ ನೀರಿನಲ್ಲಿ ಹಾಕಿಟ್ಟಂತಹ ಇದರದ್ದು ದಪ್ಪ ಸಿಪ್ಪೆ ಇರ್ತದೆ. ಇದನ್ನು ನಾವು ಕತ್ತಿಯಲ್ಲಿ ನೋಡಿ, ಅದು ಬಿಸಿ ನೀರಿಗೆ ಹಾಕಿದಾಗ ತನ್ನಷ್ಟಕ್ಕೆ ಹೀಗೆ ಬರ್ತದೆ. ಇದನ್ನು ಡಿಸ್ಕಾರ್ಡ್ ಮಾಡ್ಕೊಳ್ಬೇಕು ನಾವು. ನೋಡಿ ಡಿಸ್ಕಾರ್ಡ್ ಮಾಡಿ ಇದನ್ನು ಒಳ್ಳೆ ಹೀಗೆ ಹಿಂಡಿಕೊಂಡು ಒಂದು ಸಣ್ಣ ಸಣ್ಣ ಕೈಯಲ್ಲೇ ಬೇಕಿದ್ರೆ ಹೀಗೆ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಳ್ಳೋಣ. ನೋಡಿ ಹೀಗೆ ಕೈಯಲ್ಲಿ ಸಣ್ಣ ಸಣ್ಣದಾಗಿ, ಅಥವಾ ನಿಮಗೆ ಕೈಯಲ್ಲಿ ಆಗದಿದ್ದರೆ ಚೂರಿಯನ್ನು ಹಿಡಿದು ಸಹ ಮಾಡ್ಬೋದು. ಇದರ ಪರಿಮಳವೇ ಆ ಒಂದು ಈ ಮಾವಿನ ಹಣ್ಣಿನ ರಸದೊಂದಿಗೆ ಸೇರಿದಾಗ ಅದರ ಸೊಗಸೆ ರುಚಿ ಸಹ ಬೇರೆ. ಇದಕ್ಕೊಂದು ಅದರದೇ ಆದ ಒಂದು ವಿಭಿನ್ನವಾದ ಒಂದು ಟೇಸ್ಟ್ ಉಂಟು. ನೋಡಿ ಹೀಗೆ ಸಹ ಮಾಡ್ಬೋದು, ಅಥವಾ ನೀವು ಇದನ್ನು ಹೀಗೆ ಕತ್ತರಿಯಲ್ಲಿ ಹೀಗೆ ಚೂರಿಯಲ್ಲಿ ಹೀಗೆ ಕತ್ತರಿಸಿ ಸಹ ಮಾಡ್ಕೊಳ್ಬೋದು. ಇದು ಕೈಯಲ್ಲೇ ಬರ್ತದೆ. ಅದರಿಂದಾಗಿ ಇಷ್ಟು ಮಾಡಿದ ಮೇಲೆ ಈಗ ಇದನ್ನು ಒಂದು ಸ್ವಲ್ಪ ನೀರನ್ನು ಹೀಗೆ ತೆಗೆದು ಒಂದು ಫ್ರೈ ಮಾಡಿಕೊಳ್ಳೋಣ. ವೀಕ್ಷಕರೇ, ನಾನು ಈ ಸಣ್ಣ ಬಾಣಲೆಯನ್ನು ಇಟ್ಟುಕೊಂಡಿದ್ದೇನೆ. ಈಗ ಅದು ಬಿಸಿಯಾದ ಕೂಡಲೇ ನಾವು ಕಟ್ ಮಾಡಿ ಸಣ್ಣದಾಗಿ ಪೀಸ್ ಮಾಡಿದ್ದೇವಲ್ಲ, ಇದನ್ನೀಗ ಇದಕ್ಕೆ ಏನು ಎಣ್ಣೆ ಹಾಕ್ಕೊಳ್ಳೋದು ಬೇಡ, ಸಣ್ಣ ಉರಿ ಇರಲಿ. ನೋಡಿ ಸ್ವಲ್ಪ ಇದರ ನಾವು ನೀರಿನಲ್ಲಿ ಹಾಕ್ಕೊಂಡಿದ್ದೇವೆ, ಅದು ಡ್ರೈ ಆಗಬೇಕು. ಅದನ್ನು ಸ್ವಲ್ಪ ಇದು ಹಾಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗುವಾಗ ಇದಕ್ಕೆ ಒಂದು ಚೂರು ಎಣ್ಣೆಯನ್ನು ಇದರ ಅಡಿಗೆ ಅದು ಹಿಡಿದುಕೊಳ್ಬಾರ್ದು, ಅದಕ್ಕೋಸ್ಕರ ಹಾಕು. ನೀವು ಈ ಬಲ್ಯಾರನ್ನು ಸ್ವಲ್ಪ ಹೆಚ್ಚು ತೆಗೆದುಕೊಳ್ಳಿ. ನಾನು ಒಬ್ಬಳಿಗೆ ಅಂತ ಹೇಳಿ ಸ್ವಲ್ಪ ತೆಗೆದುಕೊಂಡಿದ್ದೇನೆ. ಅದರಿಂದಾಗಿ ಇದನ್ನು ಸ್ವಲ್ಪ ಇದರಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳೋಣ. ನೋಡಿ ಒಳ್ಳೆ ಪರಿಮಳ ಬರ್ತದೆ. ಇದನ್ನು ಗೆಂಡದಲ್ಲಿ ಕಾಯಿಸಿದರೆ ಬಹಳ ಉತ್ತಮ. ಚೆನ್ನಾಗಿದ್ದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು, ತುಂಬ ಬೇಡ. ಅಂದರೆ ಈ ಬಾಣಲೆ ಅಡಿಗೆ ಅದು ಹಿಡಿದುಕೊಳ್ಬಾರ್ದು. ಅಷ್ಟು ಆಗುವಾಗ ನೋಡಿ, ಇಷ್ಟಾಗುವಾಗ ಈಗ ಇದನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಅದು ಏನಾಗಬೇಕು, ಈ ಬಿಸಿಯಲ್ಲಿಯೇ ಅದರ ನೀರಿನ ಪಸೆಗಳೆಲ್ಲ ಹೋಗಬೇಕು. ಆಯಿಲ್ ಅದರಲ್ಲೇ ಎಳೆದುಕೊಳ್ಬೇಕು. ವೀಕ್ಷಕರೇ, ಇಲ್ಲಿ ನೋಡಿ, ಇಲ್ಲೀಗ ಮಸಾಲೆ ತಣ್ಣಗಾಗಿದೆ. ಈಗ ನಾವೇನು ಮಾಡೋ ಹೇಳಿದರೆ, ಈ ಮಸಾಲೆಗೆ ಒಂದು ಮಿಕ್ಸಿಗೆ ತೆಗೆದುಕೊಂಡು ಈ ಮಿಕ್ಸಿಯಲ್ಲಿ ಒಂದು ಸಣ್ಣ ಹುಳಿ, ಇದು ನಾನು ಹೇಳಿದೆಲ್ಲ ನಿಮ್ಮ ಮಾವಿನ ಹಣ್ಣನ್ನು ಅನುಸರಿಸಿ ಉಂಟು, ಸಣ್ಣ ಹುಳಿಯನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಈ ಎಲ್ಲ ತಣ್ಣಗಾದ ಮಸಾಲೆಯನ್ನು ಇದರಲ್ಲಿ ಹಾಕ್ಕೊಂಡು ಒಳ್ಳೆ ಫೈನಾದ ಒಂದು ಬ್ಯಾಟರ್, ಅಂದರೆ ಮಸಾಲೆ ಮಾಡಿ ತರ್ತೇನೆ ನಾನು. ಎಲ್ಲ ಇದಕ್ಕೆ ಹಾಕಿದ್ದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ
ನೀರನ್ನು ಹಾಕ್ಕೊಂಡು ನಾವು ಒಳ್ಳೆ ಫೈನ್ ಬ್ಯಾಟರ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಗ್ರೈಂಡ್ ಮಾಡಿದ ಇದು ರೆಡಿಯಾಗಿ ನೋಡಿ, ಇಷ್ಟು ಫೈನಾದ ಒಳ್ಳೆ ಮಸಾಲೆ ನಮಗೆ ಬೇಕು. ಈಗ ಇದು ಮುಚ್ಚಿಡುವ. ಇಲ್ಲಿ ನಮ್ಮದು ಮೀನು ಸಹ ಬಲ್ಯಾರ್ ತುಂಡು ಫ್ರೈ ಆಗಿ ರೆಡಿಯಾಗಿ ಉಂಟು. ಇಲ್ಲಿ ನೋಡಿ ಇದು ಸಹ ರೆಡಿ ಆಗ್ತಾ ಬಂತು, ಆಯಿತು, ಇದು ಬೆಂದಿದೆ. ಈಗ ಇದಕ್ಕೆ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ಹಾಕೊಳ್ತಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆಂದರೆ ಸ್ವಲ್ಪ ಕಡಿಮೆ ಉಪ್ಪು ಹಾಕೊಳ್ಳೋಣ. ಆ ಬಲ್ಯಾರಿನಲ್ಲಿ ಸ್ವಲ್ಪ ಉಪ್ಪು ಇರ್ತದೆ ನೋಡಿ, ಇದು ಬೆಂದಿದೆ. ಈಗ ಈ ಹೊತ್ತಿನಲ್ಲಿ ನಾವೇನು ಮಾಡಬೇಕು ಹೇಳಿದರೆ, ಈ ನಾವು ಫ್ರೈ ಮಾಡಿದ ಈ ಮೀನುಂಟಲ್ಲ ಬಲ್ಯಾರು, ಇದರ ತುಂಡನ್ನು ಇದರಲ್ಲಿ ಹಾಕೊಳ್ಳೋಣ. ಎಲ್ಲ ಒಂದು ಬಹಳ ಪರಿಮಳವಾಗಿ ಬರ್ತದೆ ನೋಡಿ. ಇದನ್ನು ಸ್ವಲ್ಪ ತಿರುಗಿಸಿ ಒಂದು 2 ನಿಮಿಷಕ್ಕೆ ಉಪ್ಪು ಹಾಕಿದ ಕೂಡಲೇ ಇದನ್ನು ಹಾಕ್ಕೊಳ್ಬೇಕು. ಹಾಕಿ 1 ನಿಮಿಷ ಹೀಗೆ ಮುಚ್ಚಿಕೊಳ್ಳೋಣ. 1 ನಿಮಿಷದ ಬಳಿಕ ಇಲ್ಲಿ ನೋಡಿ ಈ ಮಸಾಲೆ ಏನು ನಾವು ಮಾಡಿದ್ದೇವೆ ಆ ಮಸಾಲೆಯನ್ನು ಇದಕ್ಕೆ ಹಾಕೊಳ್ಳೋಣ. ಎಷ್ಟು ಮಸಾಲೆ ನಿಮಗೆ ದಪ್ಪದಲ್ಲಿ, ಅಂದರೆ ಇದನ್ನು ನೀರು ಮಾಡ್ಕೊಳ್ಳಿಕ್ಕಿಲ್ಲ, ಬಹಳ ಟೇಸ್ಟಾಗಿ ಬರ್ತದೆ. ಅದು ಸಹ ಮಳೆಗಾಲದ ಒಂದು ಕರಾವಳಿಯವರ ಇದು ಡಿಶ್ ಅಂತ ಹೇಳ್ಬೋದು. ಎಷ್ಟು ಬೇಕು ಅಷ್ಟು ಮಸಾಲೆಯನ್ನು ಹಾಕ್ಕೊಂಡು, ತುಂಬ ನೀರು ಸಹ ಮಾಡಿಕೊಳ್ಳಿಕ್ಕಿಲ್ಲ, ಅದಾದಲ್ಲಿ ತುಂಬ ದಪ್ಪ ಸಹ ಬೇಡ. ಯಾಕೆಂದರೆ ನಮಗೆ ಗಂಜಿ ಒಟ್ಟಿಗೆ ತಿನ್ನಲಿಕ್ಕೆ ಸಾಕ್ತದೆ, ಇದು ಅನ್ನದೊಟ್ಟಿಗೆ ಕಲಸಿ ತಿನ್ನಲಿಕ್ಕೆ ಸಾಕ್ತದೆ. ಗಂಜಿ ಒಟ್ಟಿಗೆ ಆದರೆ ಸ್ವಲ್ಪ ಹೆಚ್ಚು ದಪ್ಪ ಮಾಡಿ, ಅನ್ನದೊಟ್ಟಿಗೆ ಕಲಸಿ ತಿನ್ನಲಿಕ್ಕೆ ಆದರೆ ಸ್ವಲ್ಪ ಕಡಿಮೆ ದಪ್ಪ ಮಾಡಿದರೆ ಆಯಿತು. ಈಗ ಇಷ್ಟನ್ನು ಮಸಾಲೆ ಸ್ವಲ್ಪ ಬೇಕಿದ್ದರೆ ನೀರನ್ನು ನಾವು ಹಾಕ್ಕೊಳ್ಬೋದು. ಇದಕ್ಕೆ ಮಿಕ್ಸಿ ತೊಳೆದ ನೀರು ಸಹ ಹಾಕಿದರೆ ಆಗ್ತದೆ. ಈಗ ಇದು ಉಪ್ಪು ಸರಿ ಉಂಟ ನೋಡಿಕೊಂಡು ನಾವು ಮುಚ್ಚಿಟ್ಕೊಳ್ಳೋಣ. ಏನು ಟೇಸ್ಟ್ ಆಗಿದೆ, ಉಪ್ಪು ಸಹ ಕರೆಕ್ಟ್ ಉಂಟು. ಇದು ಸ್ವಲ್ಪ ಕುದಿ ಬರಲಿ. ಇಲ್ಲಿ ನೋಡಿ ವೀಕ್ಷಕರೇ, ಚೆನ್ನಾಗಿ ಕುದಿತಾ ಉಂಟು. ಇನ್ನು ಈಗ ಇದರ ಮುಚ್ಚಳವನ್ನು ತೆಗೆದುಕೊಳ್ಳೋಣ. ಸಾಕು, ಇಷ್ಟಾದರೆ ಆಯ್ತು ನೋಡಿ. ಹೇಗೆ ದಪ್ಪದಲ್ಲಿ ಬಂದು ನೋಡಿ, ಪರಿಮಳ ಅಂತೂ ಸೂಪರಾಗಿ ಮಳೆಗಾಲದ ಪದಾರ್ಥದ ಹಾಗೆ ಉಂಟು. ನೀವು ದಪ್ಪ ಬೇಕಿದ್ರೆ ದಪ್ಪ ಇಟ್ಕೊಳ್ಬೋದು, ತೆಳು ಬೇಕಿದ್ರೆ ತೆಳುವಾಗಿ ಇಟ್ಕೊಳ್ಬೋದು. ಟೇಸ್ಟ್ ಬಹಳ ರುಚಿಯಾಗಿರ್ತದೆ ನೋಡಿ. ಇಷ್ಟು ಕುದ್ದಾದ್ಮೇಲೆ ಕರೆಕ್ಟ್ ಕುದಿಬೇಕು, ಯಾಕಂದರೆ ಆ ಒಂದು ಬಲ್ಯಾರ್ ಮೀನು ಇದರಲ್ಲಿ ಒಳ್ಳೆ ಬೇಯಬೇಕು. ಆಲ್ರೆಡಿ ಅದನ್ನು ನಾವು ಫ್ರೈ ಮಾಡಿದ್ದೇವೆ, ಆದರೂ ಈಗ ಇದನ್ನು ಆಫ್ ಮಾಡ್ಕೊಳ್ತಿದ್ದೇನೆ. ಇನ್ನು ಸರ್ವಿಂಗ್ ಟೈಮ್ ನೋಡಿ ಹೇಗೆ ಬಂದಿದೆ ನೋಡಿ, ಏನು ಸೂಪರಾಗಿ ಬಂದಿದೆ ವೀಕ್ಷಕರೇ. ಈಗ ಸರ್ವಿಂಗ್ ಟೈಮ್ ನೋಡಿ, ಏನು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ರುಚಿಕರವಾಗಿ ಬರ್ತದೆ ಹೇಳಿದರೆ. ಇಲ್ಲಿ ನೋಡಿ, ಒಮ್ಮೆ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ. ಅದು ಸಹ ಈ ಮಳೆಗಾಲದಲ್ಲಿ ನಿಮ್ಮ ಹತ್ರ ಎಲ್ಲ ತಂದಿಟ್ಟುಕೊಂಡಂತಹ ಈ ಒಣಮೀನುಗಳು ಖಂಡಿತವಾಗಿ ಸೇರ್ತದೆ. ಯಾರೆಲ್ಲ ಒಣಮೀನು ಪ್ರಿಯರು ಅವರು ಖಂಡಿತವಾಗಿ ಇದನ್ನು ತಂದಿಟ್ಕೊಳ್ತಾರೆ ನೋಡಿ. ಸ್ವಲ್ಪ ನೀರುಳ್ಳಿ ಅದರೊಟ್ಟಿಗೆ ಸಿಕ್ಕುವಾಗ ಬಹಳ ಚೆನ್ನಾಗಿ ಬರ್ತದೆ, ಅಷ್ಟೊಂದು ರುಚಿಕರವಾಗಿ. ಎಷ್ಟು ಅನ್ನ ಅಥವಾ ಗಂಜಿ ಯಾವುದಕ್ಕೆ ಸಹ ಆಗುವಂತಹದ್ದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.